ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೊದಲ ಸಿನಿಮಾ ಅಪ್ಪು ಮತ್ತೆ ತೆರೆ ಮೇಲೆ ಬರ್ತಿದೆ. ಆಲ್ಮೋಸ್ಟ್ 23 ವರ್ಷಗಳ ನಂತರ ಅಪ್ಪು ರಿಲೀಸ್ ಆಗ್ತಿದೆ. ಅಪ್ಪು ರಿಲೀಸ್ ಇಸ್ ನಾಟ್ ಜಸ್ಟ್ ಅ ಮೂವಿ ಕಮ್ ಬ್ಯಾಕ್, ಇದು ನಮ್ಮ ಹೃದಯದಲ್ಲಿ ಚಿರಸ್ಮರಣೀಯಾಗಿ ಬದುಕ್ತಾ ಇರೋ ಪುನೀತ್ ಸರ್ಗೆ ಒಂದು ಎಮೋಷನಲ್ ಟ್ರಿಬ್ಯೂಟ್. ಪುನೀತ್ ರಾಜ್ಕುಮಾರ್ ನಮ್ಮ ಎಮೋಷನ್, ಲವ್ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ಗೆ ಫ್ಯಾಮಿಲಿ ತರಾನೇ ಇದ್ರು. ಪುನೀತ್ ರಾಜ್ಕುಮಾರ್ ದ ನೇಮ್ ಇಟ್ ಸೆಲ್ಫ್ ಇಸ್ ಅನ್ ಎಮೋಷನ್. ಅವರ ಸ್ಮೈಲ್, ಅವರ ಡ್ಯಾನ್ಸ್, ಅವರ ಸಿಂಪ್ಲಿಸಿಟಿ. ಅಪ್ಪು ಅವರ ಮೂವಿ ಅಂದ್ರೆ ಕೇವಲ ಸಿನಿಮಾ ಅಲ್ಲ, ಅದು ಒಂದು ಭಾವನೆ, ಒಂದು ಸೆಲೆಬ್ರೇಷನ್. ಅವರ ಸಿನಿಮಾಗಳು ನಮಗೆ ಕೇವಲ ಎಂಟರ್ಟೈನ್ಮೆಂಟ್ ಅಷ್ಟೇ ಕೊಟ್ಟಿಲ್ಲ, ಅವು ನಮಗೆ ಫ್ಯಾಮಿಲಿ, ಪ್ರೀತಿ ಮತ್ತೆ ಸಿಂಪ್ಲಿಸಿಟಿ, ಹೆಲ್ತ್ ಎಲ್ಲದ್ರ ಬಗ್ಗೆ ಇನ್ಸ್ಪೈರ್ ಮಾಡಿದೆ. ಈಗ ಅವರ 50ನೇ ಜನ್ಮದಿನದ ವಿಶೇಷ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋ ಹಾಗೆ ಮಾರ್ಚ್ 14ಕ್ಕೆ ಮತ್ತೆ ಬಿಗ್ ಸ್ಕ್ರೀನ್ ನಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಬಹುದು. ನಾಯಕ ನಟನಾಗಿ ಪುನೀತ್ ರಾಜ್ಕುಮಾರ್ ಅವರು 32 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಾಲನಟನಾಗಿ 14ರಿಂದ 15 ಸಿನಿಮಾಗಳನ್ನ ಮಾಡಿದ್ದಾರೆ. 2002ರಲ್ಲಿ ಬಿಡುಗಡೆಯಾದ ಅಪ್ಪು ಸಿನಿಮಾ ಇಂದಿಗೂ ನಮ್ಮೆಲ್ಲರ ಫೇವರೇಟ್ ಮೂವಿಗಳಲ್ಲಿ ಒಂದು. ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಬೆಳ್ಳಿ ತೆರೆ ಮೇಲೆ ಎಂಟ್ರಿ ಕೊಟ್ಟಿದ್ದು ಅಪ್ಪು ಮೂಲಕ. ಚಿಕ್ಕ ವಯಸ್ಸಲ್ಲೇ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡು ಜನರ ಮನೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಆಲ್ರೆಡಿ ಎಂಟ್ರಿ ಕೊಟ್ಟಾಗಿತ್ತು. ಆದರೆ ಹೀರೋ ಆಗಿದ್ದು ಅಪ್ಪು ಸಿನಿಮಾದ ಮೂಲಕ. ಸಿನಿಮಾ ರಿಲೀಸ್ ಟೈಮಲ್ಲೇ ಒಳ್ಳೆ ಕ್ರೇಜ್ ಇತ್ತು. ಸಿನಿಮಾ ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಸ್ಕ್ರೀನ್ ಮೇಲೆ ಪುನೀತ್ ಅವರ ಡ್ಯಾನ್ಸ್, ಅವರ ಆಕ್ಟಿಂಗ್, ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಜನ ವಿಸಿಲ್ ಹೊಡೆದಿದ್ದು. ನಾವು ಅವರು ಚಿಕ್ಕವರಿದ್ದಾಗ್ಲಿಂದ ಅವರ ಸಿನಿಮಾಗಳನ್ನ ನೋಡ್ತಾ ಬಂದಿದೀವಿ. ಈಗ ಮತ್ತೆ ಅಪ್ಪು ಅವರನ್ನ ಸೆಲೆಬ್ರೇಟ್ ಮಾಡೋಕೆ ಮತ್ತೊಂದು ಅವಕಾಶ ಸಿಗ್ತಿದೆ. ಅಪ್ಪು ಸಿನಿಮಾನ ಡೈರೆಕ್ಟ್ ಮಾಡಿದ್ದು ತೆಲುಗಿನ ಸ್ಟಾರ್ ಡೈರೆಕ್ಟರ್ ಪೂರಿ ಜಗನ್ನಾಥ್. ಕನ್ನಡದಲ್ಲಿ ಇದು ಇವರ 2ನೇ ಸಿನಿಮಾ. ಶಿವಣ್ಣ ಅವರ ಯುವರಾಜ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ಶಿವಣ್ಣ ಅವ್ರಿಗೆ ಕಥೆ ಹೇಳಿ ಅದು ಶಿವಣ್ಣ ಅವ್ರಿಗೆ ಇಷ್ಟ ಆಗಿ ನಂತರ ಪುನೀತ್ ರಾಜ್ಕುಮಾರ್ ಅವರ ಡೆಬ್ಯೂ ಸಿನಿಮಾ ಡೈರೆಕ್ಟ್ ಮಾಡೋ ಅವಕಾಶ ಪೂರಿ ಜಗನ್ನಾಥ್ ಅವ್ರಿಗೆ ಸಿಕ್ಕಿದ್ದಂತೆ. ಅಪ್ಪು ಸಿನಿಮಾದ ಮತ್ತೊಂದು ಹೈಲೈಟ್ ಮ್ಯೂಸಿಕ್. ಸಿನಿಮಾದ ಹಾಡುಗಳು, ಗುರು ಕಿರಣ್ ಅವರ ಸೂಪರ್ ಹಿಟ್ ಹಾಡುಗಳು. ತಾಲಿಬಾನ್ ಅಲ್ಲ ಇನ್ನೂ 100 ವರ್ಷ ಕಳೆದ್ರು ಮರೆಯೋಕ್ಕಾಗಲ್ಲ. ಹೀರೋಯಿನ್ ರಕ್ಷಿತಾ ಅವರು ಡೆಬ್ಯೂ ಸಹ ಈ ಸಿನಿಮಾದಿಂದನೇ ಆಗಿದ್ದು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾದ ರೊಮ್ಯಾನ್ಸ್, ಕಾಮಿಡಿ, ಆಕ್ಷನ್ ಎಲ್ಲವೂ ಸಹ ಟಾಪ್ ನಾಚ್. ಸಿನಿಮಾದಲ್ಲಿ ಪುನೀತ್ ಅವರ ಡ್ಯಾನ್ಸ್ ನೋಡೋದೇ ಹಬ್ಬ. ಇವೆಲ್ಲ ನೆನಪುಗಳನ್ನ ಮತ್ತೆ ರೀಕ್ರಿಯೇಟ್ ಮಾಡ್ಕೋಬಹುದು. ಅದು ಮಾರ್ಚ್ 14ಕ್ಕೆ ದೊಡ್ಡ ಸ್ಕ್ರೀನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಮತ್ತೆ ನೋಡಬಹುದು. ಎಲ್ಲ ವಯಸ್ಸಿನವರು ಸಹ ಈ ಸಿನಿಮಾನ ನೋಡಬಹುದು. ಈ ಸಿನಿಮಾ ನೋಡೋಕೆ ಕುಟುಂಬ ಸಮೇತ ಜನ ಥಿಯೇಟರ್ಗೆ ಬರ್ತಾರೆ. ಈ ಸಿನಿಮಾ ಮುಂಚೆ 2002ರಲ್ಲಿ ರಿಲೀಸ್ ಆಗಿದ್ರಿಂದ ಇತ್ತೀಚಿನ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಅಂದ್ರೆ 2K ಜನರೇಷನ್ಸ್ ಯಾರು ಥಿಯೇಟರ್ಗೆ ಹೋಗಿ ನೋಡಿರಲ್ಲ ಅವ್ರಿಗೆ ಇದೊಂದು ದೊಡ್ಡ ಅವಕಾಶ. ಕಳೆದ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜಾಕಿ ರಿಲೀಸ್ ಆಗಿತ್ತು. ಅಪ್ಪು ಅಭಿಮಾನಿಗಳಿಗೆ ಅದೊಂದು ದೊಡ್ಡ ಸೆಲೆಬ್ರೇಷನ್ನೇ ಆಗಿತ್ತು. ಅದೇ ರೀತಿ ಅಪ್ಪು ಸಿನಿಮಾವನ್ನ ಮತ್ತೆ ನೋಡಲು ಎಲ್ಲರೂ ರೆಡಿಯಾಗಿ, ಹಳೆಯ ಫ್ಯಾನ್ಸ್, ಹೊಸ ಫ್ಯಾನ್ಸ್ ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ಎಂಜಾಯ್ ಮಾಡಿ ಅಪ್ಪು ಅವರನ್ನ ಮತ್ತೊಮ್ಮೆ ಬಿಗ್ ಸ್ಕ್ರೀನ್ ನಲ್ಲಿ ನೋಡೋ ಭಾಗ್ಯ ಅಪ್ಪು ಫ್ಯಾನ್ಸ್ಗೆ ಮತ್ತೆ ಸಿನಿಮಾ ಪ್ರೇಮಿಗಳಿಗೆ ಸಿಗ್ತಾ ಇದೆ. ಅಪ್ಪು ಸಿನಿಮಾವನ್ನ ಬಿಗ್ ಸ್ಕ್ರೀನ್ ಮೇಲೆ ಮತ್ತೆ ನೋಡೋದನ್ನ ಮಿಸ್ ಮಾಡಲೇಬೇಡಿ. ಇದು ನಮ್ಮ ಬಾಲ್ಯದ ನೆನಪು, ನಮ್ಮ ಹೀರೋ ಮತ್ತು ಕನ್ನಡ ಚಿತ್ರರಂಗದ ಹೆಮ್ಮೆ ಪುನೀತ್ ರಾಜ್ಕುಮಾರ್ ಅವ್ರ ಸ್ಮೈಲ್ನ ಮತ್ತೆ ನಾವುಗಳು ನೋಡೋ ಅವಕಾಶ. ಅವರ ಸಿನಿಮಾಗಳು ಎಂದೆಂದಿಗೂ ನಮ್ಮ ಹಾರ್ಟ್ನಲ್ಲಿ ಜೀವಂತವಾಗಿರ್ತವೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ.